ಇವತ್ತು ನಾವೆಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಮೈಸೂರು ರೋಡ್ ಮಂಡಿಪೇಟೆ ಪಲಾವ್. ನಮ್ಮ ಸುದೀಪ್ ಸರ್ ಬಂದ್ಬಿಟ್ಟು ನಮ್ಮ ಈ ಬ್ಯೂಟಿಫುಲ್ ರೆಸ್ಟೋರೆಂಟ್ನ ಇನಾಗ್ರೇಟ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಹುಷಾರಿಲ್ದಿರೋದ್ರಿಂದ ಅವತ್ತು ಬರೋಕ್ಕಾಗಿಲ್ಲ. ಐ ಥಿಂಕ್ ರೆಸ್ಟೋರೆಂಟ್ ಇಸ್ ಅನ್ ಎವರ್ ಗ್ರೀನ್ ಬಿಸ್ನೆಸ್. ಆಬ್ವಿಯಸ್ಲಿ ನಾನ್ ವೆಜ್ ತಿನ್ನೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, 5 ಗಂಟೆಗೆ ಅಡುಗೆ ಎಲ್ಲ ರೆಡಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲಿಗೆ. ಆ್ಯಂಡ್ ಇವತ್ತು ನಾವೆಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಮೈಸೂರು ರೋಡ್ ಮಂಡಿಪೇಟೆ ಪಲಾವ್. ಮೈಸೂರು ರೋಡ್ ಮಂಡಿಪೇಟೆ ಪಲಾವ್ಗೆ ಏನಕ್ಕೆ ಬಂದಿದ್ದೀವಿ ಅಂದರೆ, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ, ಇಲ್ಲಿ ವೆಜ್ ರೆಸ್ಟೋರೆಂಟ್ ಇದೆಯಾ, ನಾನ್ ವೆಜ್ ರೆಸ್ಟೋರೆಂಟ್ ಇದೆಯಾ, ಏನು ನಡೀತಾ ಇದೆಯಪ್ಪ ಇಲ್ಲಿ ಅಂತ. ಸೊ ನಾನು ನಿಮಗೆ ಇವತ್ತು ಅದೆಲ್ಲ ಕ್ಲಿಯರ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಸುದೀಪ್ ಸರ್ ಬಂದ್ಬಿಟ್ಟು ನಮ್ಮ ಈ ಬ್ಯೂಟಿಫುಲ್ ರೆಸ್ಟೋರೆಂಟ್ನ ಇನಾಗ್ರೇಟ್ ಮಾಡಿದ್ರು. ಅದರದ್ದೊಂದು ರೀಕ್ಯಾಪ್ ನೋಡ್ಕೊಂಬರೋಣ. ಸೊ ನಮ್ಮ ರೆಸ್ಟೋರೆಂಟ್ ಆ್ಯಕ್ಚುಲಿ ತುಂಬ ಮುಂಚೆನೇ ಶುರು ಆಯಿತು, ಬಟ್ ಈ ಪೋರ್ಷನ್ ಆಫ್ ದ ರೆಸ್ಟೋರೆಂಟ್ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಹೊಸದಾಗಿ ಶುರು ಆಗಿದ್ದು. ಸೊ ನಾವು ವೆಜ್ಜು ನಾನ್ ವೆಜ್ ಡಿಫ್ರೆಂಟ್ ಮಾಡಿ ಜನಕ್ಕೆ ಇಲ್ಲಿ ಕೂತ್ಕೊಳ್ಳೋಕೆ ಸ್ವಲ್ಪ ಜಾಗ ಮಾಡೋಣ ಅಂತ ಈ ಸ್ಪೇಸ್ನ ತೊಗೊಂಡಿದ್ವಿ. ಸೊ ಹೀಗೆ ನಾವು ಆ್ಯಕ್ಚುಲಿ ನಾನ್ ವೆಜ್ ರೆಸ್ಟೋರೆಂಟ್ ಶುರು ಮಾಡಿ ಪ್ಲಸ್ ವೆಜ್ ರೆಸ್ಟೋರೆಂಟ್ ಆ್ಯಡ್ ಮಾಡ್ಕೊಂಡ್ವಿ. ಆ್ಯಂಡ್ ವೆಜ್ ಏನಕ್ಕೆ ಆ್ಯಡ್ ಮಾಡ್ಕೊಂಡ್ವಿ ಅಂದರೆ, ಇವಾಗ ಬಿಡ್ದಿ ತಟ್ಟೆ ಇಡ್ಲಿ ಎಲ್ಲರಿಗೂ ಸಿಗೋದ್ರಲ್ಲಿ ಅಷ್ಟೇ ಇದೆ. ಯಾಕೆಂದರೆ ಬಿಡ್ದಿ ತಟ್ಟೆ ಇಡ್ಲಿಗೆ ಹೋಗಬೇಕು ಅಂದರೆ ರೂಟ್ ಚೇಂಜ್ ಮಾಡಿಕೊಂಡು ಹಳೇ ರೋಡಲ್ಲಿ ಹೋಗಬೇಕಾಗತ್ತೆ. ಸೊ ಬಿಡದೆ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ನನಗಂತೂ ತುಂಬ ಇಷ್ಟ. ಯಾಕೆಂದರೆ ನಾನು ಪ್ರತಿ ಸರಿ ಮೈಸೂರಿಗೆ ಹೋಗಬೇಕಾದ್ರು ಅಥವಾ ನಂಗೆ ಯಾವತ್ತಾದರೂ ಸಿಕ್ಕಾಪಟ್ಟೆ ಬೇಜಾರಾದಾಗ ನಾನು ನನ್ನ ಫ್ರೆಂಡ್ಸನ್ನ ಕರ್ಕೊಂಡು ಅಥವಾ ನಮ್ಮ ಅಮ್ಮನ್ನ ಕರ್ಕೊಂಡು ಸೀದಾ ಡ್ರೈವ್ ಮಾಡಿಕೊಂಡು ಲಾಂಗ್ ಡ್ರೈವ್ ಅಂತ ಬಿಡದಿ ತಟ್ಟೆ ಇಡ್ಲಿ ಹೋಗಿ ತಿನ್ನಬೇಕು ಅಂತದೆ. ಆ್ಯಂಡ್ ನನಗೆ ಬಿಡದಿ ತಟ್ಟೆ ಇಡ್ಲಿ ಎಷ್ಟು ಇಷ್ಟ ಅಂತ ಹೇಳಿದ್ರೆ ಅದನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾವು ಇವಾಗ ಹೊಸ ರೋಡ್ ಬಂದಾಗ್ಲಿಂದ ಹೊಸ ರೋಡ್ ಮೇಲೆ ಹೋಗ್ತಾ ಇರ್ತೀವಿ. ಆ್ಯಂಡ್ ಮೈಸೂರು ಬೇಗ ತಲುಪೋ ಟೆನ್ಷನಲ್ಲಿ ಬಿಡದಿ ತಟ್ಟೆ ಇಡ್ಲಿನ ಮರ್ತೋಗ್ತಾ ಇದ್ದೀವಿ. ಸೊ ಅದರಿಂದ ನಾನು ಚಂದನ್ ಅವರು ಇಬ್ರು ಯೋಚನೆ ಮಾಡಿ ಯಾಕೆ ನಾವು ವೆಜ್ ರೆಸ್ಟೋರೆಂಟ್ ಓಪನ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಬೆಸ್ಟ್ ಪ್ಲೇಸ್ ಎಲ್ಲಪ್ಪ, ಇಲ್ಲಿ ಮೈಸೂರು ರೋಡಲ್ಲಿ ಜಸ್ಟ್ ಬಿಫೋರ್ ದ ಟೋಲ್ ನಮ್ದು ರೆಸ್ಟೋರೆಂಟ್ ಎಲ್ಲಿದೆಯೋ ಇಲ್ಲಿ ಫ್ರಂಟಲ್ಲಿ ನಾವು ವೆಜ್ ತಟ್ಟೆ ಇಡ್ಲಿ ಆ್ಯಂಡ್ ಫುಲ್ ಕಂಪ್ಲೀಟ್ಲಿ ವೆಜ್. ಯಾಕೆಂದರೆ ವೆಜಿಟೇರಿಯನ್ಸ್ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಯಾವ್ದಾರ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವೊಂದು ರೆಸ್ಟೋರೆಂಟ್ ಅಂದರೆ ಇಡೀ ಒಂದು ಕಿಚನ್ನು, ಒಂದು ಹೋಟೆಲು, ಸೆಲ್ಫ್ ಸರ್ವಿಸ್ ಹೋಟೆಲ್ನ ಸಪ್ರೇಟ್ ಆಗಿಟ್ಟಿದ್ದೀವಿ. ಇದು ನಾನ್ ವೆಜ್ ರೆಸ್ಟೋರೆಂಟ್. ಇಲ್ಲಿ ಏನು ಅಂತ ಹೇಳಿದ್ರೆ ಸರ್ವಿಸ್ ಮಾಡ್ತಾರೆ, ಸೆಲ್ಫ್ ಸರ್ವಿಸು ಅವೈಲೇಬಲ್ ಇದೆ, ನಾನ್ ವೆಜ್ ಕೊಡ್ತಾರೆ. ಆ್ಯಂಡ್ ಏನಪ್ಪ ಇವಾಗ ಒಂದು ಫ್ಯಾಮಿಲಿ ಬರುತ್ತೆ, ಕೆಲವ್ರು ವೆಜ್ ತಿಂತಾರೆ, ಕೆಲವ್ರು ನಾನ್ ವೆಜ್ ತಿಂತಾರೆ, ಆ್ಯಂಡ್ ಅವರು ಕೂತ್ಕೊಂಡು ತಿನ್ನಬೇಕಾಗತ್ತೆ ಅಂತ ಹೇಳಿದ್ರೆ ಅದಕ್ಕೂ ಪ್ರೊವೈಡ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ನಮಗೆ ಸರ್ವಿಸ್ಗೆ ಎಲ್ಲ ಪ್ರೊವಿಷನ್ ಇದೆ. ಸೊ ಯಾರು ವೆಜ್ ಬೇಕು ಅಂತಂದರೆ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿಗೆ ಕೊಡ್ತಾರೆ. ಆ್ಯಂಡ್ ಅದು ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ ಇಫ್ ಯು ವಾಂಟ್ ಟು ಸಿಟ್ ಆ್ಯಂಡ್ ಈಟ್ ಆರಾಮಾಗಿ ಅದನ್ನು ಮಾಡ್ಬೋದು. ಆ್ಯಂಡ್ ವೆಜ್ ನಾನ್ ವೆಜ್ ಇಡೀ ಫ್ಯಾಮಿಲಿಲಿ ಯಾರು ಬೇಕಾದರೂ ತಿನ್ಬೋದು. ಸೊ ಇವಾಗ ನಾವು ಸ್ವಲ್ಪ ಟೇಸ್ಟಿಂಗ್ ಕಡೆ ಹೋಗಿ ನೋಡೋಣ. ಆ್ಯಕ್ಚುಲಿ ಸುದೀಪ್ ಸರ್ ಬಂದಿದ್ದ ದೇಶ ಎಷ್ಟು ಫನಿ ಆಗಿತ್ತು ಅಂದರೆ, ಎಲ್ಲರೂ ಕೇಳ್ತಾ ಇದ್ದಾರೆ ಕವಿತಾ ಎಲ್ಲೋದ್ಲು, ಕವಿತಾ ಎಲ್ಲೋದ್ಲು, ಈ ರೆಸ್ಟೋರೆಂಟ್ ಚಂದನ್ ಕವಿತಾ ಅವ್ರದ್ದಲ್ವಾ, ಯಾಕೆ ಇದು ಬಂದಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಂತೆ. ಬಟ್ ನಂಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಸೊ ನಾನು ಬರಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಳು ನನ್ನ ಫೋರ್ಸ್ ಮಾಡಿ ಕರ್ಕೊಂಬಂದ್ಲು. ಸೊ ಅವಳು ಇದ್ದಿದ್ದರಿಂದ ನಾನು ಓಕೆ ಬರ್ಬೋದು ಅಂತ ಅಂದ್ಕೊಂಡು ಬಂದಿದ್ದೆ. ಬಟ್ ಬಂದಾದಮೇಲೆ ಎಲ್ಲರೂ ನನ್ನನ್ನು ಎಷ್ಟು ಕಿಂಡಲ್ ಮಾಡಿದ್ರು ಅಂದರೆ,
ಏನು ನೀನೇ ಈ ಹೋಟೆಲ್ನ ನಡೆಸ್ತಿರೋಳು, ನೀನೇ ಇನಾಗ್ರೇಷನ್ಗೆ ಲೇಟಾಗಿ ಬಂದಿದ್ಯಾ ಅಂತ. ಸೊ ಆ್ಯಕ್ಚುಲಿ ನನಗೆ ಹುಷಾರಿಲ್ದಿರೋದ್ರಿಂದ ಅವತ್ತು ಬರೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಇದು ನಮ್ಮ ರೆಸ್ಟೋರೆಂಟು ಆ್ಯಂಡ್ ಇಲ್ಲಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಯಾವುದೇ ಸಿಚುವೇಶನ್ ಇದ್ರೂ ಬರಲೇಬೇಕು ಅಂತ ಹೇಳಿ ಕೊನೆಗೆ ನಾನು ಕಷ್ಟಪಡ್ಕೊಂಡ್ಬಂದೆ. ಇನಾಗ್ರೇಷನ್ ತುಂಬ ಚೆನ್ನಾಗಿ ನಡೆದಿತ್ತು ಆ್ಯಂಡ್ ನಾನು ನಿಜವಾಗ್ಲೂ ಸುದೀಪ್ ಸರ್ನ ಲೈಕ್ ಅವ್ರನ್ನ ಇನ್ವೈಟ್ ಮಾಡಬೇಕಾದ್ರೆ ಎಷ್ಟು ಪ್ರೀತಿಯಿಂದ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಸೊ ಐ ವುಡ್ ಹಾರ್ಟಿಲಿ ಥ್ಯಾಂಕ್ ಹಿಮ್. ಅವ್ರ ಬಗ್ಗೆ ಹೇಳಬೇಕು ಏನಾದರೂ ಅಂತ ಹೇಳಿದ್ರೆ ಅವ್ರು ತುಂಬ ಪ್ರಾಕ್ಟಿಕಲ್ ಆ್ಯಂಡ್ ತುಂಬ ಒಂಥರ ಎಲ್ಲರನ್ನೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ, ಯಾವುದು ಭೇದ ಭಾವ ಇರೋದಿಲ್ಲ. ಆ್ಯಂಡ್ CCL ಟೈಮಲ್ಲೇ ಅವ್ರನ್ನ ನಾನು ಕ್ಲೋಸಾಗಿ ನೋಡೋಕ್ಕಾಗಿದ್ದು. ಸೊ ಇವಾಗ ಆಬ್ವಿಯಸ್ಲಿ ಅವರು ಬಾಯ್ಸ್ ಎಲ್ಲರೂ ಏನು ಮಾತಾಡ್ತಾರೆ ಅಂತ ನನಗೆ ಗೊತ್ತಿರೋದಿಲ್ಲ. ಬಟ್ ನಾನು ನೋಡಿದ ಪ್ರಕಾರ ಈಸ್ ಅ ವೆರಿ ವೆರಿ ನೈಸ್ ಪರ್ಸನ್ ಆ್ಯಂಡ್ ಐ ವುಡ್ ಹಾರ್ಟಿಲಿ ಥ್ಯಾಂಕ್ ಹಿಮ್. ನಮಗೋಸ್ಕರ ಇಷ್ಟು ದೂರ ಬಂದು ಅವ್ರ ಕೆಲಸದ ಮಧ್ಯದಲ್ಲಿ ಕಷ್ಟಪಟ್ಕೊಂಡು ಫ್ಲೈಟ್ ಹಾಕ್ಕೊಂಡು ಬೆಂಗಳೂರಿಗೆ ಬಂದು ನಮಗೋಸ್ಕರ ಬಂದಿದ್ರಲ್ಲ. ಸೊ ಐ ವುಡ್ ಹಾರ್ಟಿಲಿ ಥ್ಯಾಂಕ್ ಹಿಮ್. ಈಗ ನೋಡೋಣ ನಮ್ಮ ರೆಸ್ಟೋರೆಂಟಲ್ಲಿ ಏನೇನಿರುತ್ತೆ ಅಂತ. ಸೊ ಇದು ನಮ್ಮ ಮೇನ್ ಕೌಂಟರ್. ಇಲ್ಲಿ ಬಿಸಿನೀರು ಇರುತ್ತೆ. ಇದು ಯಾವಾಗಲೂ ಬಿಸಿಯಾಗಿರಬೇಕು ಅಂತ ನಾವು ಫ್ರೆಶ್ ಆಗೇ ಕಸ್ಟಮರ್ಸ್ಗೆ ಸರ್ವ್ ಮಾಡಬೇಕು ಅಂತ ಹೀಟರ್ ಕೌಂಟರ್ ಯಾವಾಗಲೂ ಊಟನ ಬಿಸಿಯಾಗಿಟ್ಟಿರುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಇರೋದು ಗುಂಟೂರು ಚಿಕನ್, ದೆನ್ ಚಿಲ್ಲಿ ಚಿಕನ್, ದೆನ್ ಚಿಕನ್ ಫ್ರೈ, ದೆನ್ ಮಟನ್ ಫ್ರೈ. ಸೊ ಇದು ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಲೆಗ್ ಸೂಪ್ ಆ್ಯಂಡ್ ಗ್ರೇವಿ. ಸೊ ಇದು ನಮ್ಮ ಎಕ್ಸ್ಟ್ರಾವಗಾನ್ಸಾ ಸೈಜ್ ಹಾಟ್ ಬಾಕ್ಸ್. ಇದರಲ್ಲಿ ಏನಿರುತ್ತೆ ಅಂದರೆ ಇದರಲ್ಲಿ ಚಿಕನ್ ಪಲಾವ್ ಇದೆ, ಅದರಲ್ಲಿ ಮಟನ್ ಪಲಾವ್ ಇದೆ. ಸೊ ಗೊತ್ತಾಗ್ತಾ ಇದೆಯಾ ಹೋಗಿ ಹೆಂಗೆ ಬರ್ತಿದೆ ಅಂತ. ಸೊ ದಿಸ್ ಹಾಟ್ ಬಾಕ್ಸ್ ಇಸ್ ವೆರಿ ನೈಸ್. ಊಟ ಯಾವಾಗಲೂ ಫ್ರೆಶ್ ಆಗಿಟ್ಟಿರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿಲ್ ಹೆಲ್ಪ್ ಆಲ್ ದ ರೆಸ್ಟೋರೆಂಟ್ಸ್. ಅನ್ನೋ ಆಬ್ವಿಯಸ್ಲಿ ರೆಸ್ಟೋರೆಂಟ್ಸ್ ಮಾಡೋರು ಅವ್ರಿಗೆ ಗೊತ್ತೇ ಇರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಇಲ್ಲಿ ನಮ್ಮ ಬ್ಯೂಟಿಫುಲ್ ರೆಸ್ಟೋರೆಂಟಲ್ಲಿ ಏನೇನು ಅಡುಗೆ ಮಾಡಿದ್ದಾರೆ ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ನಾನಂತೂ ಫುಲ್ಲಾಗಿ ತಿನ್ನೋದಕ್ಕಾಗೋದಿಲ್ಲ. ಸೊ ಊಟ ಬರೋವರೆಗೂ ನಾವು ಏನಪ್ಪ ಮಾಡೋದು, ಐ ವಿಲ್ ಟೆಲ್ ಯು ಒಂದು ಸ್ಮಾಲ್ ಫ್ಲ್ಯಾಶ್ ಬ್ಯಾಕ್. ನಾವು ಹೇಗೆ ನಮ್ಮ ರೆಸ್ಟೋರೆಂಟ್ಸ್ನೆಲ್ಲ ಶುರು ಮಾಡಿದ್ವಿ ಅಂತ. ಸೊ ಹೀಗೆ ಲಾಕ್ಡೌನಲ್ಲಿ ಇರಬೇಕಾದ್ರೆ ನಾವು ತುಂಬ ಟ್ರೆಕ್ಕಿಂಗ್ ಮಾಡ್ತಿದ್ವಿ. ಅದರ್ವೈಸ್ ಆಲ್ಸೋ ನಾವು ನಮ್ಮ ಫ್ರೆಂಡ್ಸ್ ಮ್ಯಾಂಗ್ಳೂರಲ್ಲಿದ್ದರು, ಕೆಲವ್ರು ಗೋವಾದಲ್ಲಿದ್ದರು. ಸೊ ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ ನಾವು. ಆ್ಯಂಡ್ ಲಾಕ್ಡೌನ್ ಅಂತ ಹೇಳಿದ್ರೆ ಲಾಕ್ಡೌನ್ ಬಿಟ್ಟು ಆ ಗ್ಯಾಪಲ್ಲಿ ಸುತ್ತಾಡ್ತಾ ಇದ್ವಿ. ಸೊ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಚಂದನ್ ವಾಸ್ ಸೇಯಿಂಗ್ ನನಗೇನಾದ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಆಸೆ ಇದೆ ಅಂತ. ಸೊ ಹಾಗೆ ನಾನು ಹೇಳಿದೆ ರೆಸ್ಟೋರೆಂಟ್ ಮಾಡ್ಬೋದಲ್ವಾ, ಐ ಥಿಂಕ್ ರೆಸ್ಟೋರೆಂಟ್ ಇಸ್ ಅನ್ ಎವರ್ಗ್ರೀನ್ ಬಿಸ್ನೆಸ್ ಆ್ಯಂಡ್ ಈ ಥರ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ. ಆ್ಯಂಡ್ ವಿ ಆಲ್ ಮೆಟ್ ಟುಗೆದರ್. ಅವರು ನಮ್ಮ ಜೊತೆ ಟ್ರೆಕ್ಕಿಂಗ್ ಎಲ್ಲ ಬರ್ತಾಯಿದ್ರು. ಸೊ ಹೀಗೆ ಶುರುವಾಯಿತು ನಮ್ಮ ಸಣ್ಣ ಒಂದು ರೆಸ್ಟೋರೆಂಟ್ ಬಿಸ್ನೆಸ್. ಅದು 2020 ಐ ಗೆಸ್, ಲಾಕ್ಡೌನ್ ಮುಂಚೆ ಆ್ಯಂಡ್ ಬಿಫೋರ್ ಐ ವಾಸ್ ಮ್ಯಾರಿಡ್ ಆರ್ ಲೈಕ್ ಎನಿಬಡಿ ನ್ಯೂ ಅಬೌಟ್ ಚಂದನ್ ಆ್ಯಂಡ್ ಐ. ನಾವು ದೊಣ್ಣೆ ಬಿರಿಯಾನಿ ಅರಮನೆ ಶುರು ಮಾಡಿದ್ವಿ, ಅದು ಸಹಕಾರ ನಗರದಲ್ಲಿದೆ. ಸೊ ಅದು ನಮ್ಮ ಫಸ್ಟ್ ಲೈಕ್ ಹೋಟೆಲ್ ಓಪನಿಂಗ್. ಆ್ಯಂಡ್ ಅದನ್ನು ಶ್ರುತಿ ಮ್ಯಾಮ್, ಶಿವಣ್ಣ ಸರ್, ವಶಿಷ್ಠ ಸಿಂಹ ಅವರು ಆ್ಯಂಡ್ ಆಬ್ವಿಯಸ್ಲಿ ಶ್ರುತಿ ಅವ್ರ ಮಗಳು ಕೂಡ ತುಂಬ ಪ್ರೀತಿಯಿಂದ ಬಂದು ನಮಗೋಸ್ಕರ ಅದನ್ನು ಓಪನ್ ಮಾಡಿಕೊಟ್ಟಿದ್ರು. ಇಂಡಸ್ಟ್ರೀಲಿ ಇರೋರೆಲ್ಲರೂ ಲೈಕ್ ಸ್ವಲ್ಪ ಬೆಳೀಲಿ, ಡಿಫ್ರೆಂಟ್ ಲೈಕ್ ಬಿಸ್ನೆಸ್ಸಲ್ಲಿ ಬೆಳೀತಾ ಇದ್ದಾರೆ, ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ರು. ಸೊ ಅದಾದಮೇಲೆ ನಾವು ಹಲವಾರು ಬ್ರಾಂಚಸ್ನ ಬೇರೆಯವರು ಕೊಟ್ವಿ, ನಾವು ಮಾಡ್ತಾಯಿದ್ವಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗೇ ನಡೀತಿತ್ತು. ಆ್ಯಂಡ್ ವಿತ್ ಗಾಡ್ಸ್ ಗ್ರೇಸ್ ನಮಗೆ ನಮ್ಮ ಹೋಟೆಲ್ ಫ್ಯಾಮಿಲಿ ಅಂದರೆ ನಮ್ಮ ಹುಡುಗರು, ನಮ್ಮ ಕ್ಯಾಶಿಯರ್, ನಮ್ಮ ಸರ್ವರ್, ನಮ್ಮ ಕುಕ್ಕು ಎಲ್ಲರೂ ತುಂಬ ಪ್ರೀತಿಯಿಂದ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ನಮಗೆ ಅಷ್ಟಾಗೆ ತೊಂದರೆ ಆಗಿಲ್ಲ. ಲೈಕ್ ರೆಸ್ಟೋರೆಂಟ್ ಬಿಸ್ನೆಸ್ ಅಂತ ಹೇಳಿದ್ರೆ ನಮಗೆ ಬಿಸ್ನೆಸ್ ಗೊತ್ತಿಲ್ಲದೇ ಶುರು ಮಾಡಿ ಆ್ಯಂಡ್ ಇಟ್ ಈಸ್ ಬೀನ್ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಬಿಗ್ ಐ ಹ್ಯಾವ್ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್. ಇವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್. ಯಾಕೆಂದರೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ನಿಮ್ಮ ಟೀಮ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅದು ಡೆಫಿನೆಟ್ಲಿ ವರ್ಕೌಟ್ ಆಗೋ ಚಾನ್ಸೇ ಇಲ್ಲ. ಸೊ ದ್ಯಾಟ್ ಇಸ್ ಹೌ. ಆ್ಯಂಡ್ ಈವನ್ ದಿಸ್ ಮೈಸೂರು ರೋಡ್ ಮಂಡಿಪೇಟೆ ಪಲಾವ್ ಏನಿದೆ, ಇದನ್ನು ನಾವು ನಮ್ಮ ಪಾರ್ಟ್ನರ್ ಸೇರಿ ಓಕೆ ಒಂದು ಹೊಸ ಬ್ರ್ಯಾಂಡ್ ಥರ ಕ್ರಿಯೇಟ್ ಮಾಡೋಣ, ಎಲ್ಲೂ ಇಲ್ಲದೆ ಇರೋದು ಅಂತ ಯೋಚನೆ ಮಾಡಿ ಅವ್ರು ಆಲ್ರೆಡಿ JP ನಗರಲ್ಲಿ ಮೈಸೂರು ರೋಡ್ ಮಂಡಿಪೇಟೆ ಪಲಾವ್ ಅಂದರೆ ಮಂಡಿಪೇಟೆ ಪಲಾವ್ JP ನಗರ್ ಅಂತ ಶುರು ಮಾಡಿದರು. ಅದಾದಮೇಲೆ ನಾವು ಅದೇ ಬ್ರ್ಯಾಂಡ್ನ ತೊಗೊಂಡು ಬಂದು ಇಲ್ಲಿ ಮೈಸೂರು ರೋಡ್ ಮಂಡಿಪೇಟೆ ಪಲಾವ್ ಅಂತ ಮಾಡಿದ್ವಿ. ಆ್ಯಂಡ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಐ ಥಿಂಕ್ JP ನಗರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ. ಅದೇ ಪಲಾವ್ ಇಲ್ಲೂ ಸಿಗುತ್ತೆ.
ಆ್ಯಂಡ್ ಇಲ್ಲಿ ಸ್ವಲ್ಪ ನಮ್ಮದು ಡಿಶಸ್ ಎಕ್ಸ್ಟ್ರಾ ಇದೆ, ವೆಜ್ ರೆಸ್ಟೋರೆಂಟ್ ಬಂದಿದೆ. ಸೊ ಐ ಥಿಂಕ್ ನಾವು ಎಲ್ಲರನ್ನೂ ಒಂದೇ ಕಡೆ ಲೈಕ್ ಪಾಸಿಬಲ್ ಮಾಡ್ಬೋದು, ಎಲ್ಲರಿಗೂ ವೆಜ್ಜು ಕೊಡ್ಬೋದು, ನಾನ್ ವೆಜ್ಜು ಕೊಡ್ಬೋದು ಅಂತ ಹೇಳಿ ನಾವು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ನಮ್ಮ ರೆಸ್ಟೋರೆಂಟ್ ಬಿಸ್ನೆಸ್ ಸಣ್ಣದಾಗಿ ಶುರು ಆಗಿದ್ದು. ಇದನ್ನು ನಾವು ದೊಡ್ಡ ಲಕ್ಸುರಿಯಸ್ ರೆಸ್ಟೋರೆಂಟ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಯಾರೇ ಒಬ್ಬರು ಬಂದು ಖುಷಿಯಾಗಿ ಆರಾಮಾಗಿ ತಿಂದು ತೃಪ್ತಿಯಾಗಿ ಹೋಗೋದಕ್ಕೆ ಅಂತ ಒಂದು ಸ್ಪೇಸ್ ಮಾಡಿದ್ದೀವಿ. ಐ ಥಿಂಕ್ ಎಲ್ಲರೂ ಇಲ್ಲಿ ಇದ್ದು ಖುಷಿಯಾಗಿರ್ತಾರೆ ಅಂತ. ಸೊ ನಾನು ಇವತ್ತು ಇಡ್ಲಿ, ಸ್ವಲ್ಪ ಬಿರಿಯಾನಿ, ಚಿಲ್ಲಿ ಚಿಕನ್, ಚಾಪ್ಸ್ದು ಗ್ರೇವಿ ಮತ್ತು ಸೂಪ್ ಮಾತ್ರ ತರಿಸಿದ್ದೀನಿ. ಯಾಕೆಂದರೆ ನಾನು ಇಷ್ಟೇ ತಿನ್ನೋದಕ್ಕಾಗೋದು. ಸೊ ಊಟ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ ಚೂರು ತಂದಿದ್ದೀನಿ. ಸೊ ದಟ್ ಐ ಕ್ಯಾನ್ ಟೆಲ್ ಯು ಹೌ ಆ್ಯಕ್ಚುಲಿ ನಾವಿಲ್ಲಿ ತಿನ್ನಬೇಕು. ಅಥವಾ ಐ ಮೀನ್ ಆಬ್ವಿಯಸ್ಲಿ ನಾನ್ ವೆಜ್ ತಿನ್ನೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಸ್ಟಿಲ್ ಕೆಲವರು ವೆಜಿಟೇರಿಯನ್ಸ್ ಜಾಸ್ತಿ, ವೆಜ್ಗೆ ಇನ್ಕ್ಲೈನ್ ಜಾಸ್ತಿ ಆಗಿರೋರು, ಸ್ವಲ್ಪ ನಾನ್ ವೆಜ್ ತಿನ್ನೋರಿಗೆ ಯಾರಿಗಾರ ಕನ್ಫ್ಯೂಷನ್ ಇದ್ದರೆ ಸೊ ನಾನು ಹೀಗೆ ತಿಂತೀನಿ, ನೀವು ನೋಡಿ ಏನು ಮಾಡ್ತೀರಾ ಅಂತ. ಈಗ ಚಾಪ್ಸ್ ಗ್ರೇವಿ ನಿಮ್ಗೆ ಏನಾದರೂ ಸ್ವಲ್ಪ ಮಸಾಲ ಜಾಸ್ತಿ ಆಯಿತು ಆ್ಯಂಡ್ ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಲೆಮನ್ ಇಸ್ ರಾಮಬಾಣ ಫಾರ್ ಎವ್ರಿಥಿಂಗ್. ನಾನ್ ವೆಜ್ಜಲ್ಲಿ ಲೆಮನ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಬಟ್ ತುಂಬ ಟೇಸ್ಟಿ ಆಗಿಬಿಡುತ್ತೆ ಫೂಡು. ಒಂಥರ ಇಟ್ಸ್ ಸಮ್ ಮ್ಯಾಜಿಕ್ ಲೆಮನ್ ಹ್ಯಾಸ್. ಸೊ ನಾನು ಚೂರು ಲೆಮನ್ ಹಾಕ್ಕೊಳ್ತೀನಿ. ಆ್ಯಂಡ್ ಅರ್ಲಿ ಇನ್ ದ ಮಾರ್ನಿಂಗ್, ಅದು ಶನಿವಾರ, ಭಾನುವಾರ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನಮ್ಮ ಹೋಟೆಲ್ ಇದು ಬಂದು ಎಷ್ಟು ಗಂಟೆಗೆ ಅರೌಂಡ್ 5 o'clock ಇನ್ ದ ಮಾರ್ನಿಂಗ್ ಶುರು ಆಗುತ್ತೆ. 5 ಗಂಟೆಗೆ ಅಡುಗೆ ಎಲ್ಲ ರೆಡಿ ಇರುತ್ತೆ. ಸೊ ಇದು ಜಸ್ಟ್ ಬಿಕಾಸ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮೈಸೂರಿಗೆ ತುಂಬ ಜನ ಓಡಾಡ್ತಾ ಇರ್ತಾರೆ. ಸೊ ಅವರೆಲ್ಲರೂ ಬಂದುಬಿಟ್ಟು ನಮ್ಮ ಊಟ ತಿನ್ಕೊಂಡು ಹೋಗಿ ಟೇಸ್ಟ್ ಮಾಡಲಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಫುಡ್ ಯಾರಿಗಾದ್ರು ಕ್ರೇವಿಂಗ್ಸ್ ಇದ್ದರೆ ಅವ್ರಿಗೂ ಸ್ವಲ್ಪ ಸಹಾಯ ಆಗಲಿ ಅಂತ ಇದನ್ನು ಶುರು ಮಾಡಿದ್ವಿ. ಸೊ ಲೆಟ್ಸ್ ಸಿ. ನನಗೆ ಇಡ್ಲಿ ಆ್ಯಂಡ್ ಚಾಪ್ಸ್ ಗ್ರೇವಿ ಅಂತೂ ಆಲ್ ಟೈಮ್ ಫೇವ್ರೆಟ್, ಯಾವಾಗಲೂ ನಂಗೆ ತುಂಬ ಇಷ್ಟ. ಸೊ ನಾನು ತುಂಬ ನನ್ನ ಕಡಿಮೆ ನಾನ್ ವೆಜ್ ತಿನ್ನೋದು. ಸೊ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಆ್ಯಂಡ್ ಫೇವ್ರೆಟ್. ಲೆಟ್ಸ್ ಟ್ರೈ ಚಿಲ್ಲಿ ಚಿಕನ್. ನಂಗೆ ಚಿಲ್ಲಿ ಚಿಕನ್ ಆಬ್ವಿಯಸ್ಲಿ ನಾನು ತುಂಬ ಸ್ಪೈಸಿ ಸೈಡು, ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ. ಚಿಲ್ಲಿ ಚಿಕನ್ ನಾವೇನಾದ್ರು ಮನೆಗೆ ತೊಗೊಂಡು ಹೋದರೆ ಅನ್ನದ ಜೊತೆ ಇದ್ರದ್ದು ಗ್ರೇವಿನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅದಕ್ಕಿಂತ ಬೆಸ್ಟ್ ಫುಡ್ ಎಲ್ಲಾದರೂ ಸಿಗುತ್ತಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆ್ಯಂಡ್ ಡೆಫಿನೆಟ್ಲಿ ಲೀಸ್ಟ್ ಇಲ್ಲ, ಇದು ನಮ್ಮ ಅಚ್ಚುಮೆಚ್ಚಿನ ಬಿರಿಯಾನಿ, ಪಲಾವ್, ನೀವೇನಾದರೂ ಕರೀರಿ ಇದನ್ನು. ಬಟ್ ದಿಸ್ ಇಸ್ ಮಂಡಿಪೇಟೆ ಮೈಸೂರು ಪಲಾವ್. ನಮ್ಮ ದೊನ್ನೆ ಬಿರಿಯಾನಿ ಅರಮನೆ ಅಲ್ಲಿ ಸಿಗೋ ದೊನ್ನೆ ಬಿರಿಯಾನಿಗೆ ಮೈಸೂರು ಪಲಾವ್ಗೆ ಡಿಫ್ರೆನ್ಸ್ ಏನು ಅಂದರೆ, ದೊನ್ನೆ ಬಿರಿಯಾನಿ ಸ್ವಲ್ಪ ಲೈಟರ್ ಸೈಡ್ ಇದೆ. ಆ್ಯಂಡ್ ಬಿರಿಯಾನಿನ ಲೈಟಾಗಿ ಇಷ್ಟಪಡೋರು, ಅದನ್ನು ಗ್ರೇವಿ ಜೊತೆ ಅಥವಾ ಮೊಸರು ಪಚ್ಚಡಿ ಜೊತೆ ಇಷ್ಟಪಡೋರಿಗೆ ಅದು ತುಂಬ ಇಷ್ಟ ಆಗುತ್ತೆ. ಇದು ಬೇಸಿಕ್ಲಿ ಪಲಾವ್, ಸ್ವಲ್ಪ ಮಸಾಲ ಸೈಡ್ ಇರುತ್ತೆ. ಯಾಕೆಂದರೆ ಆಬ್ವಿಯಸ್ಲಿ ನೀವು ವೆಜ್ ಪಲಾವ್ ಮಾಡಿದ್ರು ಅದಕ್ಕೆ ಸುಮಾರು ಮಸಾಲ ಹಾಕಿರ್ತೀರ. ಆ್ಯಂಡ್ ಇದು ಸ್ವಲ್ಪ ಮಸಾಲ ಇದೆ. ಇದರದ್ದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ನಮ್ಮದು ಮೊಸರು ಬಜ್ಜಿ ನನ್ನ ಆಲ್ ಟೈಮ್ ಫೇವ್ರೆಟ್. ಈ ಮೈಸೂರು ಪಲಾವ್ ಜೊತೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ, ನಮ್ಮ ದೊನ್ನೆ ಬಿರಿಯಾನಿ ಜೊತೆ ಗ್ರೇವಿ ಸಕ್ಕದಾಗಿರುತ್ತೆ. ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಪ್ಲೀಸ್ ಡೂ ಕಮೆಂಟ್ ಟ್ರೈ. ನಾನು ಲೆಗ್ ಸೂಪ್ ಬಗ್ಗೆ ಹೇಳೋದು ಮರ್ತೋದೆ. ಲೆಗ್ ಸೂಪಲ್ಲಿ ತುಂಬ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಇರುತ್ತೆ. ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ನೀವು ಕುಡಿದ್ರೆ ಲೆಗ್ ಸೂಪ್ನ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಅಫ್ಕೋರ್ಸ್ ವೆಜಿಟೇರಿಯನ್ಸ್ಗೆ ನಾನೇನು ಹೇಳೋದಕ್ಕಾಗಲ್ಲ, ಬಟ್ ನಾನ್ ವೆಜಿಟೇರಿಯನ್ಸ್ ಡೂ ಟ್ರೈ ಲೆಗ್ ಸೂಪ್. ಆ್ಯಂಡ್ ಇಲ್ಲ ಅಂದರೂ ಲೆಗ್ ಸೂಪ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಸೊ ಯು ಶುಡ್ ಕಮ್ ಹಿಯರ್ ಆ್ಯಂಡ್ ಟ್ರೈ ಲೆಗ್ ಸೂಪ್. ಸೊ ದಿಸ್ ಇಸ್ ಲೆಗ್ ಸೂಪ್. ಆ್ಯಕ್ಚುಲಿ ನಮ್ಮ ಮನೇಲಿ ರಸಮ್ ಏನಾದರೂ ಮಾಡಿದ್ರೆ ನಾನು ರಸಮ್ನ ಲೋಟದಲ್ಲಿ ಉಯ್ಕೊಂಡು ಹಾಗಾಗಿ ಕುಡಿತೀನಿ. ಸಾಂಬಾರು ಏನಾದರೂ ಮಾಡಿದ್ರೆ ಮೇಲ್ಗಡೆ ತಿಳಿ ರಸ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕುಡಿತೀನಿ. ಸೊ ದಿಸ್ ಈಸ್ ಸೇಮ್ ಲೈಕ್ ರಸಮ್ ಥರನೇ ಇದೆ ಲೆಗ್ ಸೂಪು. ಯಾರಾದರೂ ಡಯಟ್ ಕಾನ್ಷಿಯಸ್ ಇದೆ ಐ ಗೆಸ್ ರೈಸ್ ಜೊತೆ ಲೆಗ್ ಸೂಪ್ದು ಇದನ್ನು ಹಾಕ್ಕೊಂಡು ರಸಮ್ ಥರ ಹಾಕ್ಕೊಂಡು ತಿನ್ಬೋದು. ಸೊ ಇಟ್ ಈಸ್ ವೆರಿ ಗುಡ್. ಸೊ ಯಾರಿಗಾದ್ರೂ ಲೆಗ್ ಸೂಪ್ ಇಷ್ಟ ಇದೆ ಒಂದ್ಸತಿ ಕಮೆಂಟ್ ಟ್ರೈ ಆ್ಯಂಡ್ ಡೂ ಲೆಟ್ ಮೀ ನೋ ನಿಮ್ಗೆ ಹೇಗಿದೆ ಅನಿಸ್ತಾ ಇದೆ ಅಂತ. ಸೊ ನಾನು ಊಟದ ಮೇಲೆ ಫೋಕಸ್ ಮಾಡ್ತೀನಿ. ಇದಾದಮೇಲೆ
ಲೆಟ್ಸ್ ಚೆಕ್ಔಟ್ ನಮ್ಮ ವೆಜ್ ರೆಸ್ಟೋರೆಂಟಲ್ಲಿ ಏನೇನು ಸಿಗುತ್ತೆ ಆ್ಯಂಡ್ ಅಲ್ಲಿ ಸ್ವಲ್ಪ ಟೇಸ್ಟಿಂಗ್ ಗೀಸಿಂಗ್ ಎಲ್ಲ ಮಾಡೋಣ. ಓಕೆ, ಇಡ್ಲಿ ದೋಸೆ 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 ಮಾಡ್ತಾ ಇದ್ದಾರೆ. 5 minutes ಮಾಡಿ. ಮಶ್ರೂಮ್ ಪಲಾವ್ ಸೆಟ್ ದೋಸೆ ಆಯ್ತಾ? ಸೊ ವೀಕೆಂಡ್ ಇರೋದ್ರಿಂದ ಇಲ್ಲಿ ತುಂಬಾ ಜನ ಇದ್ದಾರೆ ಆ್ಯಂಡ್ ನನಗೂ ಇಲ್ಲಿ ನಿಂತ್ಕೊಂಡು ಇವ್ರಿಗೆಲ್ಲ ಹೆಲ್ಪ್ ಮಾಡಿ ಸರ್ವ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಬಟ್ ನಿಮ್ಗೆ ಇಲ್ಲಿ ಏನ್ ರೆಡಿ ಇದೆ ಅದನ್ನ ತೋರಿಸ್ತೀನಿ. ಮಶ್ರೂಮ್ ಪಲಾವ್, ಸಾಂಬಾರ್ ಇದೆ, ಆಮೇಲೆ ನನ್ನ ಫೇವ್ರೆಟ್ ಪೊಂಗಲ್ ಇದೆ, ಮತ್ತೆ ಕೇಸರಿ ಬಾತು ಮತ್ತೆ ಖಾರ ಬಾತು, ಇದಿಷ್ಟು ಇಲ್ಲಿ ರೆಡಿ ಇದೆ. ಮಿಕ್ಕಿದಲ್ಲಿ ದೋಸೆ ಮತ್ತೆ ಸೆಟ್ ದೋಸೆ ಮತ್ತೆ ಇನ್ನೇನೇನು ದೋಸೆ ಐಟಮ್ ಇರುತ್ತೆ ಅದು ಆಲ್ರೆಡಿ ಆಗುತ್ತೆ. ಅಲ್ಲಿ ಇಡ್ಲಿ ಕೌಂಟರ್ ಇದೆ. ನೋಡಿದ್ರಲ್ಲ ನಮ್ಮ ವೆಜ್ ರೆಸ್ಟೋರೆಂಟ್ ವೀಕೆಂಡಲ್ಲಿ ಹೇಗಿರುತ್ತೆ ಅಂತ. ಪಾಪ ನಮ್ಮ ಹುಡುಗರಿಗೆ ಏನು ಮಾಡೋದು ಅಂತ ಗೊತ್ತಿಲ್ದಿರ 1-2-3 ಜನ ಹೊಸಬ್ರು ಬಂದಿದ್ದಾರೆ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಬಟ್ ಇಟ್ಸ್ ಓಕೆ. ಕಸ್ಟಮರ್ಸ್ ಎಲ್ಲರೂ ಖುಷಿಯಾಗಿದ್ರು ಆ್ಯಂಡ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಫೈನಲಿ ನಮ್ಮ ವೆಜ್ ರೆಸ್ಟೋರೆಂಟ್ ತುಂಬ ಚೆನ್ನಾಗಿ ಓಡ್ತಿದೆ. ಸೊ ನಿಮಗೂ ಕೂಡ ಮೈಸೂರಿಗೆ ಹೋಗೋ ದಾರಿಲಿ ಅಥವಾ ಸುಮ್ಮನೆ ರಾಂಗ್ ಡ್ರೈವಲ್ಲಿ ಬಂದುಬಿಟ್ಟು ವೆಜ್ ಅಥವಾ ನಾನ್ ವೆಜ್ ಏನಾದ್ರು ತಿನ್ನಬೇಕು ಅಂದರೆ ಪ್ಲೀಸ್ ಕಮ್ ಟು ಮೈಸೂರು ರೋಡ್ ಮಂಡಿಪೇಟೆ ಪಲಾವ್ ಆ್ಯಂಡ್ ತಟ್ಟೆ ಇಡ್ಲಿ. ಆ್ಯಂಡ್ ನಾವು ಇದನ್ನು ತುಂಬ ಪ್ರೀತಿಯಿಂದ ಶುರು ಮಾಡಿದ್ದೀವಿ. ಹಾಗೆ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಇಲ್ಲಿ ಕ್ಯಾಶಿಯರ್ಗಾಗಲಿ ಅಥವಾ ಯಾವ್ದಾದ್ರು ಸರ್ವರ್ಗಾಗಲಿ ಅವ್ರಿಗೆ ಹೇಳಿ, ಅವ್ರು ಅದನ್ನು ನೋಟ್ ಡೌನ್ ಮಾಡ್ಕೊಳ್ತಾರೆ, ನಮಗೆ ತಿಳಿಸ್ತಾರೆ. ಅಥವಾ ನನಗಾಗಲಿ ಚಂದನ್ಗಾಗಲಿ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಬೇರೆ ಎಲ್ಲರೂ ಮಾಡಿ ಹಾಗೆ ತಿಳಿಸೋದ್ರಿಂದ ನಮಗೆ ಸ್ವಲ್ಪ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ ಆ್ಯಂಡ್ ಏನು ಹೇಳ್ತಾರೆ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ನಮ್ಮ ಸಣ್ಣ ಬಿಸ್ನೆಸ್ಗೆ. ಹಾಗೆ ನಿಮ್ಗೇನಾದರೂ ತುಂಬ ಖುಷಿ ಆಯಿತು, ಊಟ ತುಂಬ ಚೆನ್ನಾಗಿತ್ತು, ಇನ್ನೊಂದು 4 ಜನಕ್ಕೆ ಹೇಳೋಣ ಅಂತ ಅನ್ಸಿದ್ರೆ ಪ್ಲೀಸ್ ಗೂಗಲ್ ರಿವ್ಯೂ ಹಾಕಿ. ಆ್ಯಂಡ್ ಗೂಗಲ್ ರಿವ್ಯೂ ಹಾಕಿಬಿಟ್ಟು ಇದು ಚೆನ್ನಾಗಿದೆ ಊಟ ಪ್ಲೀಸ್ ತಿನ್ನಿ ಅಂತ ಹೇಳಿ. ಸೊ ಈ ರೀತಿ ನೀವೊಂಥರ ಕೆಟ್ಟದನ್ನ ನಮಗೆ ಹೇಳಿ ಒಳ್ಳೆಯದನ್ನ ಜನಕ್ಕೆ ಹೇಳಿ ನಮ್ಮ ಬಿಸ್ನೆಸ್ಗೆ ಪ್ರೋತ್ಸಾಹ ಮಾಡ್ಬೋದು. ಅಂದರೆ ನಮ್ಮ ಬಿಸ್ನೆಸ್ಗೆ ಮಾತ್ರ ಹೇಳ್ತಾ ಇಲ್ಲ ನಾನು. ಐ ರಿಯಲಿ ಥಿಂಕ್ ಎಲ್ಲ ಬಿಸ್ನೆಸ್ಗೂ, ಎಲ್ಲ ಹೋಟೆಲ್ ಬಿಸ್ನೆಸ್ಗೂ ನೀವು ಇದನ್ನೇ ಮಾಡಬೇಕು. ಯಾಕೆಂದರೆ ನಾನು ವೆರಿ ರೇರ್ಲಿ ಐ ಪುಟ್ ಅಪ್ ಅ ಬ್ಯಾಡ್ ರಿವ್ಯೂ ಆನ್ ಗೂಗಲ್ ಯಾವ್ದಾರ ಹೋಟೆಲ್ಗೆ ಹೋದರೆ. ದಟ್ ಬಿಕಾಸ್ ಇವಾಗ ನಾವು ಹೇಳಿದ್ಮೇಲೆ ಅಲ್ಲಿ ನಮಗೇನಾದರೂ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆವಾಗ ನಾನು ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಐ ಆಲ್ವೇಸ್ ಮೇಕ್ ಶ್ಯೂರ್ ನನ್ನ ಬಿಲ್ ಮೇಲೆ ನನ್ನ ಕಂಪ್ಲೇಂಟ್ನ ಬರೆದ್ಬಿಟ್ಟು ಹಿಂದೆಗಡೆ ಬರೆದ್ಬಿಟ್ಟು ಅದನ್ನು ನಾನು ಕ್ಯಾಶಿಯರ್ ಹತ್ರ ಕೊಟ್ಟು ಕಳಿಸ್ತೀನಿ. ಸೊ ಈ ಮಿಸ್ಟೇಕ್ ನಡೀತಾ ಇದೆ ಇಲ್ಲಿ ಅಂತ. ಯಾಕೆಂದರೆ ಎಲ್ಲರಿಗೂ ಎಲ್ಲನೂ ಗೊತ್ತಿರೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಐ ಹೋಪ್ ಯು ಲೈಕ್ ದ ಎಪಿಸೋಡ್ ಆ್ಯಂಡ್ ಐ ಆಮ್ ಸೋ ಸಾರಿ ನಮ್ಮ ಹೋಟೆಲ್ನ ಕಂಪ್ಲೀಟಾಗಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಇದು ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿತ್ತು. ಬಟ್ ಸ್ಟಿಲ್ ಜನರ ರಿವ್ಯೂವಿಂದ ನಾನು ಐ ಥಾಟ್ ಓಕೆ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗ್ತಿದೆ ಅಂತ. ಪ್ಲೀಸ್ ಡೂ ಕಮ್ ಆ್ಯಂಡ್ ವಿಸಿಟ್ ನಮ್ಮ ಹೊಸ ವೆಜ್ ರೆಸ್ಟೋರೆಂಟ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್. ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಆ್ಯಂಡ್ ನಿಮ್ಮ ಮೆಸೇಜಸ್ ಅಥವಾ ಕಂಪ್ಲೇಂಟ್ಸ್ ಅಥವಾ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಹೊಗಳಿಗೆ ಇದಕ್ಕೆಲ್ಲ ನಾನು ಕಾಯ್ತಾ ಇರ್ತೀನಿ. ಮುಂದಿನ ಎಪಿಸೋಡ್ಸಲ್ಲಿ ಸಿಗೋಣ. ಥ್ಯಾಂಕ್ ಯು.